ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದಾರೋ ಮತ್ತು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಧನ್ಯವಾದಗಳು. ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷಕರವಾದ ಒಂದು ಸಂಗತಿಯನ್ನ ನನ್ನ ಲೈಫಲ್ಲಿ ನಡೀತಾ ಇರೋ ಘಟನೆಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದು ಯಾವುದೋ ನಾನು ಮೊದಲೇ ಹೇಳ್ತೀನಿ, ಇದು ಯಾವುದು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಇದು ಪ್ಯೂರ್ ನಾನು ಮಾಡ್ತಕ್ಕಂಥ ಮನಸ್ಸಿನ ಎಕ್ಸ್ಪೆರಿಮೆಂಟ್ಗಳು ಮತ್ತು ನನ್ನ ಲೈಫಲ್ಲಿ ನಡೀತಕ್ಕಂಥ ಘಟನೆಗಳ ಮೇಲೆ ಆಧಾರಿತ ಆಗಿರುತ್ತೆ. ನಾನು ಕಳೆದ ಒಂದು ತಿಂಗಳಿಂದ ಸರಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನನಗೆ ಎಕ್ಸಾಮ್ ಇದೆ. ಸೊ ಅದಕ್ಕೆ ನಾನು ಎಕ್ಸಾಮ್ಗೆ ಓದ್ತಾ ಇದ್ದೆ. ಆದ್ದರಿಂದ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಈ ಒಂದು ಎಕ್ಸಾಮ್ ಪೀರಿಯಡ್ ಅಲ್ಲಿ ಈ ದಿನ ಓದ್ತಾ ಇರ್ತೇನೆ ನಾನು. ಈ ತರ ಓದುವಾಗ ಸುಮಾರು 25-26 ದಿನಗಳ ಹಿಂದೆ ನಾನಿರೋ ಈ ಒಂದು ಜರ್ಮನಿ ರೂಮ್ ಅಲ್ಲಿ ನನ್ನ ಒಂದು ನೈಬರ್ ಅಲ್ಲಿ, ಈ ಅಪಾರ್ಟ್ಮೆಂಟ್ ಅಲ್ಲಿ ನೈಬರ್ ಇರ್ತಾರಲ್ಲ, ಅಲ್ಲಿ ನೆದರ್ಲ್ಯಾಂಡ್ಸ್ ಇಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವನು ನಮ್ಮ ಒಂದು ಕಿಚನ್ ಇದೆಯಲ್ಲ ಈ ಅಪಾರ್ಟ್ಮೆಂಟ್ ಅಲ್ಲಿ ಮೈಕ್ರೋವೇವ್ ಇರ್ಲಿಲ್ಲ. ಅವನಿಗೆ ಯಾವಾಗ್ಲೂ ಮೈಕ್ರೋವೇವ್ ಅಲ್ಲಿ ಲೈಕ್ ಫುಡ್ ಹೀಟ್ ಮಾಡಿ ಅಭ್ಯಾಸ ಇತ್ತು ಅವನ ದೇಶದಲ್ಲಿ. ಸೊ ಏನ್ ಮಾಡ್ದ, ಇಲ್ಲಿ ನಾವೆಲ್ಲರೂ ಮನಿನ ಕಲೆಕ್ಟ್ ಮಾಡ್ಬಿಟ್ಟು ಕಿಚನ್ ಗೆ ಒಂದು ಮೈಕ್ರೋವೇವ್ ಕಾರಣ, ಯಾಕಂದ್ರೆ ಅಲ್ಲಿ ಶೇರ್ ಮಾಡ್ತಾರೆ ಒಂದು 9 ಪೀಪಲ್ ಕಿಚನ್ ನ. ಆ ತರ ಓಕೆ ಅಂತ ಮೈಕ್ರೋವೇವ್ ತಂದು ಇಟ್ಟಿದ್ವಿ. ಇದು ನಾನು ಎಕ್ಸಾಮ್ ಪೀರಿಯಡ್ ಅಲ್ಲಿ ನಡೆದಿರೋದು. ಇದು ಸುಮಾರು ಒಂದು 15 ದಿನಗಳ ಹಿಂದೆ ನಡೆದಿರೋದು. ಈ ತರ ತಂದು ಇಟ್ಟಾಗ ಅದನ್ನ ಬಹಳ ಜನ ಯೂಸ್ ಮಾಡ್ತಾರೆ. ಕೆಲವೊಬ್ರು ಫುಡ್ ನ ಹೀಟ್ ಮಾಡ್ತಾರೆ, ಮತ್ತೆ ಫ್ರೋಸನ್ ಫುಡ್ ಗಳನ್ನ ಹೀಟ್ ಮಾಡಿ ತಿಂತಾ ಇರ್ತಾರೆ. ಆ ತರ ಯೂಸ್ ಆಗುತ್ತೆ ಮೈಕ್ರೋವೇವ್ ಓವನ್ಗಳು. ನಿಮ್ಮ ಮನೇಲಿ ಕೂಡ ಇರಬಹುದು. ಸೊ ಒಂದ್ ದಿನ ಏನಾಯ್ತು, ನಾನು ಮತ್ತೆ ಆ ಒಂದು ನೆದರ್ಲ್ಯಾಂಡ್ಸ್ ಇಂದ ಬಂದಿರ್ತಕ್ಕಂಥ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿ ಕಿಚನ್ ಅಲ್ಲಿ ಇದ್ವಿ. ಆ ಇನ್ನೊಬ್ಬ ವ್ಯಕ್ತಿ ಆ ಒಂದು ಬರ್ಗರ್ ಇರುತ್ತಲ್ಲ ಅದನ್ನ ಆತರ ಏನೋ ಲುಕಿಂಗ್ ತರ ಆತರ ಒಂದು ಫುಡ್ ನ ಹೀಟ್ ಮಾಡಕ್ಕೆ ಅಂತ ಆ ಪ್ಲೇಟ್ ಮೇಲೆ ಇಟ್ಟು ಆ ಮೈಕ್ರೋವೇವ್ ಓವನ್ ಅಲ್ಲಿ ಮುಚ್ಚಿಟ್ಟ. 5 ಮಿನಿಟ್ಸ್ ಆದ್ಮೇಲೆ ಓಪನ್ ಮಾಡ್ತಾನೆ ಮೈಕ್ರೋವೇವ್ ಓವನ್ ನ. ಇದು ನಿಜವಾಗ್ಲೂ ನಡೆದಿರೋ ಘಟನೆ. ಓಪನ್ ಮಾಡಿದಾಗ ಅದು ಹೆಂಗಾಗಿದೆ ಅಂತಂದ್ರೆ, ಮಧ್ಯಭಾಗ ಮಾತ್ರ ಹೀಟ್ ಆಗಿದೆ, ಅದ್ರ ಸುತ್ತ ಎಲ್ಲ ತಣ್ಣಗೆ ಇದೆ. ಅಂದ್ರೆ ಫ್ರೋಸನ್ ಅದು ಹೆಂಗೆ ತಂದಿರ್ತಾರೋ ಹಂಗೆ ತಣ್ಣಗಿದೆ, ಫ್ರೋಸನ್ ಹಂಗೆ ಇದೆ, ಅದು ಹೀಟ್ ಆಗೇ ಇಲ್ಲ. ನಾನು ಈ ಒಂದು ಏನ್ ನಡೀತಾ ಇದೆ ಈ ಸಿನಾರಿಯೋ ನೋಡ್ತಾ ನಿಂತಿದ್ದೆ. ಅವನು ಆ ಒಂದು ನೆದರ್ಲ್ಯಾಂಡ್ಸ್ ಇಂದ ಬಂದಿರ್ತಕ್ಕಂಥ ವ್ಯಕ್ತಿಗೆ ಕೇಳ್ತಾನೆ, ಯಾಕೆ ಹಿಂಗಾಗಿದೆ ಇದು ಮೈಕ್ರೋವೇವ್, ನೀವೇ ತಂದಿರೋದಲ್ಲ, ಎಲ್ಲಿಂದ ತಂದಿದ್ದೀರಿ, ಇದೇನು ವರ್ಕ್ ಆಗುತ್ತೋ ಇಲ್ಲೋ, ಯಾರೋ ನಿಮಗೆ ಕೆಟ್ಟಾಗಿರೋ ಮೈಕ್ರೋವೇವ್ ತಂದಿದ್ದಾರೆ ನೋಡಿ, ಇಲ್ಲಿ ಮಧ್ಯಭಾಗ ಮಾತ್ರ ಹೀಟ್ ಆಗಿದೆ, ಸುತ್ತ ಎಲ್ಲ ತಣ್ಣಗಿದೆಯಲ್ಲ ಅಂತ. ಆ ವ್ಯಕ್ತಿ ಒಂದು ಮಾತಾಡ್ತಾನೆ, ಮೈಕ್ರೋವೇವ್ ಓವನ್ ಅಲ್ಲಿ ರೆಕ್ಟಾಂಗಲ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಮ್ಯಾಗ್ನೆಟ್ರಾನ್ಸ್ ಅಂತ ಇರ್ತವೆ ಮೈಕ್ರೋವೇವ್ ಅಲ್ಲಿ. ಆ ಮ್ಯಾಗ್ನೆಟ್ರಾನ್ಸ್ ಗಳು ಮೈಕ್ರೋವೇವ್ ನ ಎಮಿಟ್ ಮಾಡ್ತಾರೆ. ಅಂದ್ರೆ ಅದು ಫುಡ್ ನ ಬಹಳ ಹೀಟ್ ಮಾಡುತ್ತೆ. ನಮ್ಮ ಫುಡ್ ಅಲ್ಲಿರೋ ವಾಟರ್ ಕಂಟೆಂಟ್, ವಾಟರ್ ವೇಪರ್ನೆಲ್ಲ ಎವಾಪರೇಟ್ ಮಾಡಿ ಅದನ್ನ ಹೀಟ್ ಮಾಡುತ್ತೆ. ಆ ತರ ಹೀಟ್ ಮಾಡುವಾಗ 2 ವೇವ್ಗಳು, ಅದು ರೆಕ್ಟಾಂಗಲ್ ಇರುತ್ತಲ್ಲ, ವೇವ್ ಆ ಕಡೆಯಿಂದ ಗೋಡೆಗೆ ಆ ಮೈಕ್ರೋವೇವ್ ಬಾಕ್ಸ್ ಅಲ್ಲಿ ಈ ತರ ಬಡದು ಒಂದು ಪ್ಯಾಟರ್ನ್ ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಸ್ಟ್ಯಾಂಡಿಂಗ್ ವೇವ್ ಅಂತ ಕರಿತೀವಿ. ಆ ಪ್ಯಾಟರ್ನ್ ಹೆಂಗಿರುತ್ತೆ ಅಂದ್ರೆ, ಕೆಲವೊಂದು ಭಾಗದಲ್ಲಿ ಅದು ಹೈ ಇರುತ್ತೆ, ಕೆಲವೊಂದು ಭಾಗದಲ್ಲಿ ಅದು ಇರೋದೇ ಇಲ್ಲ. 2 ವೇವ್ಸ್ಗಳು ಹಿಂಗೆ ಡಿಕ್ಕಿ ಹೊಡೆದಾಗ ಅವು 0 ಆಗುತ್ತೆ. ಅಲ್ಲಿ ಅದಕ್ಕೆ ನಾವು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಆ 0 ಆದ ಭಾಗಗಳಲ್ಲಿ ಸರಿಯಾಗಿ ಹೀಟ್ ಆಗಲ್ಲ. ಇದು ಕೆಲವೊಂದು ಮೈಕ್ರೋವೇವ್ ಗಳಲ್ಲಿ ಇಶ್ಯೂ ಇರುತ್ತೆ, ಆದ್ರೆ ಇದು ರಿಪೇರಿ ಮಾಡಿದ್ರೆ ಮತ್ತೆ ಸರಿ ಹೋಗುತ್ತೆ. ಆದ್ರೆ ನಾನ್ ಹೇಳ್ತಾ ಇರೋದು ಏನಂತಂದ್ರೆ, ಈ ಘಟನೆನ ನೋಡ್ತಾ ನಿಂತಿದ್ದೆ, ಏನೋ ನಡೀತಾ ಇದೆಯಲ್ಲ ಓಕೆ ಅಂತ. ಅಂದ್ರೆ ಇದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ, ಸುಮ್ಮನೆ ಏನೋ ನಾರ್ಮಲ್ ಘಟನೆ, ಕಿಚನ್ ಅಲ್ಲಿ ನಡೆದಿರೋ ಘಟನೆ. ಹೀಗೂ ಇರ್ಬೋದು ಮೈಕ್ರೋವೇವ್ಸ್ ಗಳಲ್ಲಿ ಅಂತ ಒಂದು ಅನಿಸ್ತಾ ಇತ್ತು ಅದನ್ನ ನೋಡಿದಾಗ. ಇದಕ್ಕೂ ಮತ್ತೆ ಈಗ ನನಗೇನೋ ಒಂದು ವಿಚಿತ್ರ ಘಟನೆ ನಡೆದಿದೆ ಜರ್ಮನಿಲಿ ಅಂತ ನೀವು ಕೇಳ್ತಾ ಇದ್ರೆ, ಇದು ಆಗಿ ಒಂದು 15 ದಿನ ಆದ್ಮೇಲೆ ನನಗೆ ಎಕ್ಸಾಮ್ ಬಂತು. ಆ ಎಕ್ಸಾಮ್ ಅಲ್ಲಿ ಹೋಗಿ ನೋಡಿದಾಗ ಮೊಟ್ಟ ಮೊದಲನೇ ಕ್ವಶನ್, ಎಕ್ಸಾಮ್ ಪೇಪರ್ ಅನ್ನ ತೆಗೆದಾಗ, ನನ್ನ ಹತ್ರ ಪೇಪರ್ ಎಲ್ಲಾದ್ರೂ ತೋರಿಸ್ತಾ ಇದ್ದೆ, ಅವರು ಎಕ್ಸಾಮ್ ಆದ ತಕ್ಷಣ ವಾಪಸ್ ಇಸ್ಕೊಂತಾರೆ. ಮೊಟ್ಟ ಮೊದಲು ಕ್ವಶನ್ ತೆಗೆದು ನೋಡಿದಾಗ ಕ್ವಶನ್ ಏನಿತ್ತು ಗೊತ್ತಾ, ಮೈಕ್ರೋವೇವ್ ಓವನ್ ಅಲ್ಲಿ ಯಾಕೆ ರೆಕ್ಟಾಂಗುಲರ್ ಬಾಕ್ಸ್ ಅನ್ನ ಯೂಸ್ ಮಾಡ್ತೀವಿ ಮತ್ತು ಅದು ಹೇಗೆ ಫುಡ್ ಅನ್ನ ಹೀಟ್ ಮಾಡುತ್ತೆ ಎಕ್ಸ್ಪ್ಲೇನ್ ಮಾಡಿ ಬರೀರಿ ಅಂತ. ಅದು ರೇಡಿಯೋ ಫ್ರೀಕ್ವೆನ್ಸಿಗೆ ಸಂಬಂಧ ಇರೋ ಎಕ್ಸಾಮ್ ಆಗಿರೋದ್ರಿಂದ ಈ ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್ ಎಲ್ಲ ಈ ಗಿಗಾ ಹಾರ್ಟ್ಸ್ ಅಂತ ಏನ್ ಕರಿತೀವಿ. ಗಿಗಾ ಹಾರ್ಟ್ಸ್ ಅಂದ್ರೆ 1ರ ಮುಂದೆ 9 ಸೊನ್ನೆಗಳು. ಸೊ ಈ ತರ ಫ್ರೀಕ್ವೆನ್ಸಿಯಲ್ಲಿ ಹೆಂಗೆ ವಸ್ತುಗಳು ಬಿಹೇವ್ ಆಗ್ತವೆ ಅನ್ನೋದನ್ನ ಆ ಒಂದು ಸಬ್ಜೆಕ್ಟ್ ಇತ್ತು ಎಕ್ಸಾಮ್ ಅಲ್ಲಿ. ಇದೇ ಕ್ವಶನ್ ಬಂದಿತ್ತು. ನನಗೆ ಆ ಕ್ವಶನ್ ನೋಡ್ತಾ ಸ್ವಲ್ಪ ನಗು ಬಂತು, ಸ್ವಲ್ಪ ಆಶ್ಚರ್ಯಕರ ಆಯ್ತು. ಅಲ್ಲ, ಇದು ಒಂದು 2 ವೀಕ್ಸ್ ಬ್ಯಾಕ್ ನನ್ನ ಕಿಚನ್ ಅಲ್ಲೇ ಸೇಮ್ ನಡೆದಿತ್ತಲ್ಲ ಈ ಘಟನೆ, ಇದು ಇಲ್ಲೇ ಬಂದಿದೆ, ಎಕ್ಸಾಮ್ ಅಲ್ಲಿ ಬಂದಿದೆ. ನಾನು ಆನ್ಸರ್ ನ ಕರೆಕ್ಟ್ ಬರ್ದೆ. ನನಗೆ ಗೊತ್ತಿತ್ತು ಹೆಂಗೆ ಪ್ಯಾಟರ್ನ್ ಆಗುತ್ತೆ ಮತ್ತು ಅದ್ರದ್ದು ಮೋನೋಮೋಡ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ, ಅದರದೆಲ್ಲ ಸ್ವಲ್ಪ ಅದು ಟೆಕ್ನಿಕ್ ಏನಿದೆ, ಹಿಂದೆ ಟೆಕ್ನಾಲಜಿ ಅದು ಬರ್ದೆ. ಅದು ಬಂದ್ಮೇಲೆ ನನಗೆ ಈ ಒಂದು ಘಟನೆನ ಮರೆಯಕ್ಕೆ ಆಗ್ಲಿಲ್ಲ. ಯಾಕೆ ಅಂತಂದ್ರೆ, ಎಕ್ಸಾಕ್ಟ್ಲಿ ನನ್ನ ಕಿಚನ್ ಅಲ್ಲಿ ಏನಾಗಿತ್ತು, ಅದು ಹೆಂಗೆ
ಫುಡ್ ನ ಹೀಟ್ ಮಾಡುತ್ತೆ ಅಥವಾ ಒಂದು ಏನು ಇಶ್ಯೂ ಆಗಿತ್ತೋ ಅದೇ ಘಟನೆ ನನ್ನ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ಇದು ಏನು ವಿಚಿತ್ರ ಅಂತ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಅನಿಸ್ತಾ ಇರ್ಬೋದು, ಇನ್ನು ಕೆಲವೊಬ್ಬರಿಗೆ ಇದು ಪ್ಯೂರ್ಲಿ ಕೋಇನ್ಸಿಡೆನ್ಸ್ ಇರ್ಬೋದು. ಯಾಕಂದ್ರೆ ನೀನ್ ಹೇಳ್ತಾ ಇದೀಯಾ ಆ ಸಬ್ಜೆಕ್ಟ್ ಮೈಕ್ರೋವೇವ್ ಬಗ್ಗೆ ಅಂತ, ಅದಕ್ಕೋಸ್ಕರ ಕ್ವಶನ್ ಇರ್ಬೋದು ಅಂತ. ಆದ್ರೆ ಆ ಕ್ವಶನ್ ಯಾವ ತರ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ 99% ಕೊಹಿರೆನ್ಸ್ ಅಂತ ಏನ್ ಕರಿತೀವಿ ಆ ತರ ಒಂದು ಮ್ಯಾಚ್ ಆಗೋ ತರನೇ ಇತ್ತು. ಸೊ ಇಲ್ಲಿ ನನಗೆ ಈ ಒಂದು ಘಟನೆಯಿಂದ 2 ರಿಸಲ್ಟ್ಸ್ ಗಳು ಕಂಡು ಬರುತ್ತೆ. ಇದು ಒಂದು ಮನಸ್ಸಿಗೆ ಸಂಬಂಧಪಟ್ಟ ಘಟನೆ ಆಗಿದೆ. ಏನು ಅಂತಂದ್ರೆ ಈ ಒಂದು ನಮ್ಮ ಲೈಫ್ ಅಂತ ಏನಿದೆ, ಘಟನೆಗಳು ಏನಿದಾವೆ, ಪಾಸ್ಟ್ ಘಟನೆಗಳು, ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋ ಘಟನೆಗಳು, ಫ್ಯೂಚರ್ ಅಲ್ಲಿ ನಡೀತಾ ಇರೋ ಘಟನೆಗಳು ಮುಂಚೆನೆ ಡಿಸೈಡ್ ಆಗಿದಾವ ಅಂತ ಈ ಕ್ವಶನ್ಸ್ ಗಳು ಎಲ್ಲರಿಗೂ ಇರುತ್ತೆ. ತುಂಬಾ ಜನರಿಗೆ ನಿಮ್ಮಲ್ಲಿ ಬಂದಿರಬಹುದು, ಮುಂದೆ ಆಗಿರೋದೆಲ್ಲ ಈಗ ಆಲ್ರೆಡಿ ಡಿಸೈಡ್ ಆಗಿದ್ಯಾ, ಈ ಒಂದು ಹಣೆ ಬರ ಅಂತ ಕರೀತಾರಲ್ಲ, ಯಾರ್ಯಾರಿಗೆ ಏನೇನ್ ಆಗ್ಬೇಕು, ಏನೇನ್ ಸಿಗಬೇಕು, ಯಾರ್ಯಾರಿಗೆ ಎಂತೆಂತವ್ರು ಇರ್ಬೇಕು, ಈ ತರ ಡಿಸೈಡ್ ಆಗಿದ್ಯಾ ಅಥವಾ ನಾವೇ ಮುಂದೆ ಬರೋ ಘಟನೆಗಳನ್ನ ಡಿಸೈಡ್ ಮಾಡ್ತಾ ಇದೀವ ಅಂತ ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಲ್ಯಾಪ್ಲಾಸ್ ಅನ್ನುವ ಒಂದು ವಿಜ್ಞಾನಿ, ಅವನು ಮ್ಯಾಥಮೆಟಿಷಿಯನ್ ಕೂಡ ಆಗಿದ್ದ, ಅವನು ಒಂದು ಇಕ್ವೇಶನ್ಸ್ ಗಳ ಪ್ರಕಾರ ಮುಂದೆ ಎಲ್ಲ ನಡೆಯೋ ಘಟನೆಗಳು ಆಗಿದಾವೆ ಅಂತ ಅನ್ಕೊಂಡು ಅವನು ಪ್ರಯತ್ನ ಪಟ್ಟ. ಆದ್ರೆ ಅವನು ಅಷ್ಟೊಂದು ಸಕ್ಸೀಡ್ ಆಗ್ಲಿಲ್ಲ. ಆದ್ರೆ ಲಾಜಿಕ್ ಏನ್ ಹೇಳುತ್ತೆ, ಮ್ಯಾಥಮೆಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ಮುಂಚೆ ಆಲ್ರೆಡಿ ಡಿಸೈಡ್ ಆಗಿದ್ರೆ, ಫ್ಯೂಚರ್ ಅಲ್ಲಿ ನಡೆಯೋ ಘಟನೆಗಳು ಮುಂಚೆ ಡಿಸೈಡ್ ಆಗಿದ್ರೆ ಅದನ್ನ ಯಾವ್ದೋ ಒಂದು ಟೆಕ್ನಿಕ್ ಇಂದ ಅಥವಾ ಯಾವ್ದೋ ಒಂದು ಸಿದ್ಧಾಂತದ ಮೂಲಕ ಅದನ್ನ ಮಂಡಿಸಬಹುದಂತ ಅವನು ವಾದ ಇತ್ತು. ಆದ್ರೆ ಆ ಕಥೆ ಬೇರೆ. ಇಲ್ಲಿ ನಾನು ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಿಮಗೆ ಕೆಲವೊಬ್ಬರಿಗೆ ಅನಿಸ್ತಾ ಇರ್ಬೋದು ಇದು ಪ್ಯೂರ್ಲಿ ಕೋಇನ್ಸಿಡೆನ್ಸ್, ಇದು ಸಬ್ಜೆಕ್ಟ್ ಹಂಗೆ ಇದೆ ಸೊ ಇಲ್ಲೂ ಹಂಗೆ ಆಗಿತ್ತು ಅಂತ. ಆದ್ರೆ ಇದು ಒಂದು ಪ್ರಕಾರ ಇದು ಕರೆಕ್ಟ್, ನಾನು ಇದನ್ನ ಇಲ್ಲ ಅಂತ ಅನ್ನೋದಿಲ್ಲ. ಮೇ ಬಿ ಕೋಇನ್ಸಿಡೆನ್ಸ್ ಇರ್ಬೋದು, ನಾನು ಯಾವಾಗ್ಲೂ ಅದೇ ಗುಂಗಲ್ಲಿ ಇರ್ಬೋದು. ಆದರೆ ಇನ್ನೊಂದು ಪ್ರಕಾರ ನೋಡಿದ್ರೆ, ನಾನೀಗ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೀನಲ್ಲ, ಈಗ ಆ ಘಟನೆ ನಡೆದಿರೋ ಪಾಸ್ಟ್ ಮೂಮೆಂಟ್ ಗೆ ಹೋಗೋಣ, ಈಗ ಟೈಮ್ ರಿವರ್ಸ್ ಮಾಡೋಣ. ಆ ಮೂಮೆಂಟ್ ಗೆ ಹೋಗಿ ನೋಡಿದಾಗ ಈ ಘಟನೆ ಮುಂದೆ ನನಗೆ ಆಗುತ್ತಾ ಅನ್ನೋ ಕಲ್ಪನೆ ಅಥವಾ ಆ ಒಂದು ಕಾನ್ಶಿಯಸ್ನೆಸ್ ನನಗೆ ಇರ್ಲಿಲ್ಲ. ಏನೋ ಒಂದು ನಾರ್ಮಲ್ ಆಗ್ತಾ ಇದೆ ಘಟನೆ, ಇದು ಏನೋ ಗೊತ್ತಿಲ್ಲ, ಏನೋ ಅವನು ಫುಡ್ ಹೀಟ್ ಮಾಡ್ಬೇಕಾಗಿತ್ತು, ಬಂದ ಇಟ್ಟ, ಅದು ವೇವ್ ಫಾರ್ಮ್ ಆಗಿದೆ, ಡಿಸ್ಟ್ರಕ್ಟ್ ಇಂಟರ್ಫರೆನ್ಸ್ ಆಗಿ ಆ ಒಂದು ಪಾರ್ಟ್ ಅಲ್ಲಿ ಮಾತ್ರ ಬಿಸಿ ಆಗಿದೆ, ಉಳಿದ ಪಾರ್ಟ್ ಎಲ್ಲ ತಣ್ಣಗೆ ಇದೆ ಅಂತ. ಇದು ಒಂದು ನಾರ್ಮಲ್ ಘಟನೆ. ಇದೇ ಘಟನೆ ಫ್ಯೂಚರ್ ಅಲ್ಲಿ ಬಂದಿದೆ, ಯಾಕಂದ್ರೆ ನಾನು ಟೈಮ್ ರಿವರ್ಸ್ ಮಾಡಿದ್ನಲ್ಲ, ಈಗ ಪ್ರೆಸೆಂಟ್ ಮೂಮೆಂಟ್ ಬಂದ್ರೆ ಇವಾಗ ಅದು ಆಗಿದೆ. ಅಂದ್ರೆ ನನ್ನ ಲೈಫ್ ಅಲ್ಲಿ ಯಾವ ಯಾವ ಒಂದು ಘಟನೆಗಳು ಫ್ಯೂಚರ್ ಅಲ್ಲಿ ಆಗ್ತಾ ಇದಾವೆ ಅಥವಾ ಎಲ್ಲರ ಲೈಫ್ ಅಲ್ಲಿ ಯಾವ ಘಟನೆಗಳು ಫ್ಯೂಚರ್ ಆಗ್ತಾ ಇದಾವೆ, ಅದು ಇದೇ ತರ ಆಗುತ್ತೆ ಅಂತ 100% ಹೇಳಕ್ ಆಗಲ್ಲ. ಆದರೆ ಯಾವುದರ ಬಗ್ಗೆ ಆಗುತ್ತೆ, ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋ ಕ್ಲೂಗಳು ನಮಗೆ ಪಾಸ್ಟ್ ಇಂದ ಸಿಗ್ತಾ ಇರ್ಬೋದು ಅಥವಾ ಇವಾಗ ನಡೀತಾ ಇರ್ಬೋದು. ಆ ಘಟನೆಗಳು ನಿಮ್ಮ ಸುತ್ತಮುತ್ತ ಯಾವ ಯಾವ ವ್ಯಕ್ತಿಗಳಿದ್ದಾರೆ, ಯಾವ ಯಾವ ಎನರ್ಜಿಗಳಿದೆ, ಯಾವ ಯಾವ ಘಟನೆಗಳು ನಡೀತಾ ಇದೆ, ಯಾವ ಯಾವ ಕಲರ್ ಗಳನ್ನು ನೋಡ್ತಾ ಇದ್ದಾರೆ, ಯಾವ ಯಾವ ಸ್ಪೆಕ್ಟ್ರಮ್ ಇದೆ, ಇದೆಲ್ಲವೂ ನಮಗೆ ಏನನ್ನೋ ಹೇಳ್ತಾ ಇದೆ. ಪರ್ಹ್ಯಾಪ್ಸ್ ಟೈಮ್ ಅನ್ನೋದೇ ಇಲ್ಲ. ಇದು ಯಾಕೆ ನನಗೆ ಈ ಒಂದು ಕಾನ್ಸೆಪ್ಟ್ ನನ್ನ ತಲೆಗೆ ಬರುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಟೈಮ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತಂದ್ರೆ ಪಾಸ್ಟ್ ಅನ್ನೋದು ಇಲ್ಲ, ಪ್ರೆಸೆಂಟ್ ಅನ್ನೋದು ಇಲ್ಲ, ಫ್ಯೂಚರ್ ಅನ್ನೋದು ಇಲ್ಲ. ಆ ಒಂದು ಏನು ಮೈಕ್ರೋವೇವ್ ಅಲ್ಲಿ ಆ ಒಂದು ಹೀಟಿಂಗ್ ಘಟನೆ ನಡೀತು, ಅದು ನಡೆದಾಗ ನಾನೇನಾದ್ರೂ ಅದನ್ನ ಎನರ್ಜಿ ಅಂತ ಕನ್ಸಿಡರ್ ಮಾಡಿದ್ರೆ ಎನರ್ಜಿ ನಾಶ ಆಗೋದಿಲ್ಲ, ಅದು ಹಂಗೆ ಇರ್ಬೇಕು. ಅಂದ್ರೆ ನನ್ನ ಕಾನ್ಶಿಯಸ್ ಮೈಂಡ್ ಗೆ ಅದು ಹೋಗಿ ಅದು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಬಂದಾಗ ಆ ಎನರ್ಜಿ ಹಂಗೇ ಕ್ಯಾರಿ ಆಗುತ್ತೆ. ಇಲ್ಲಿ ಮುಂದೆ ಬರ್ತಾ ಇದೆ ಅಂತ ಅನಿಸ್ತಾ ಇರೋದು ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಟೈಮ್ ಇದೆ ಅಂತ ಅನ್ಕೊಳ್ತೀವಿ. ಆದ್ರೆ ಟೈಮೇ ಇಲ್ಲ ಅಂತಂದ್ರೆ ಅದು ಏನ್ ಎನರ್ಜಿ ಇದೆ, ಅದು ಒಂದು ಏನು ಘಟನೆ ಆಗಿದೆ ಅದು ಅಲ್ಲೇ ಇರುತ್ತೆ. ಮುಂದೆ ಬಂದಿರೋದು ಯಾರು ಟೈಮ್ ಅಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ಮುಂದೆ ಏನೂ ಬಂದಿಲ್ಲ, ಹಿಂದೆ ಏನೂ ಇರ್ಲಿಲ್ಲ. ಯಾಕಂದ್ರೆ ಟೋಟಲಿ ಟೈಮ್ ಅನ್ನೋದೇ ಒಂದು ಸ್ಟಬರ್ನ್ ಇಲ್ಯೂಷನ್ ಅಂತ ನಾನಲ್ಲ, ಆಲ್ಬರ್ಟ್ ಐನ್ಸ್ಟೈನ್ ಒಂದ್ಸಲ ಹೇಳಿದ್ರು. ಟೈಮ್ ಅನ್ನೋದಿಲ್ಲ, ಈ ಘಟನೆಗಳು ಏನ್ ಹೋಗ್ತಾ ಇದಾವೆ ಅಲ್ಲಿ ಎನರ್ಜಿ ಚೇಂಜ್ ಆಗ್ತಾ ಇದೆ. ಎನರ್ಜಿ ಚೇಂಜ್ ಆಗ್ತಾ ಇರೋದ್ರ ಮೂಲಕ ನಮಗೆ ನಿನ್ನೆ ಏನೋ ನಡೆದಿತ್ತು, ಇವತ್ತೇನೋ ನಡೀತಾ ಇದೆ, ನಾಳೆ ಏನೋ ನಡೆಯುತ್ತೆ, ಈ ತರ ಅನ್ಸುತ್ತೆ. ಆದ್ರೆ ಈ ಟೈಮ್ ಅನ್ನೋ ಒಂದು ಕಾನ್ಸೆಪ್ಟ್ ನೇ ನಿಮ್ಮ ಲೈಫ್ ಇಂದ ಕಿತ್ತಾಕಿದ್ರೆ, ಅಂದ್ರೆ ನಿನ್ನೆಗಳು, ಇವತ್ತುಗಳು, ನಾಳೆಗಳು ಇಲ್ಲ ಅಂತಂದ್ರೆ ಟೋಟಲಿ ಉಳಿಯೋದೇನು ಎನರ್ಜಿ. ಎನರ್ಜಿ ಯಾವತ್ತು ನಾಶ ಆಗಲ್ಲ. ಅಂದ್ರೆ ಯಾವ ಒಂದು ಘಟನೆಯನ್ನ ನಿಮ್ಮ ಇಮ್ಯಾಜಿನೇಷನ್ ಗೆ ನೀವು ತಗೊಳ್ತಿರೋ, ಯಾವ ಒಂದು ಘಟನೆಯನ್ನ ನಿಮ್ಮ ಕಾನ್ಶಿಯಸ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಫಿಕ್ಸ್ ಮಾಡ್ತಿರೋ, ಆ ಘಟನೆಗಳು ಯಾವಾಗ್ಲೂ ನಿಮ್ಮ ಮನಸ್ಸಲ್ಲಿ ಇದ್ರೆ, ಅದನ್ನ ಯಾವಾಗ್ಲೂ ನೀವು ಆಗಿದೆ ಅಂತ ಬಿಹೇವ್ ಮಾಡಿದ್ರೆ, ಬಿಹೇವ್ ಆಸ್ ಇಫ್ ಲಿವಿಂಗ್ ಇನ್ ದ ಎಂಡ್ ಅಂತ ಏನು ನೆವಿಲ್ ಗೋಡಾರ್ಡ್ ಹೇಳ್ತಾನೆ, ಆ ತರ ನೀವು ಬದುಕಿದ್ದೆ ಆದ್ರೆ ಅದೇ ಎನರ್ಜಿಗಳು ಮುಂದೆ ಕಾಣಿಸ್ಕೊಳ್ಳೇಬೇಕು. ಇದು ಲಾ, ಇದನ್ನ ಯಾರು ಬ್ರೇಕ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಫ್ರಿಡ್ಜ್ ಅಲ್ಲಿ ಐಸ್ ಕ್ಯೂಬ್ ಇರುತ್ತೆ. ಇದನ್ನ ನೀವು ಟೆಸ್ಟ್ ಮಾಡ್ಬೇಕು ಅಂದ್ರೆ ನಾವೊಂದು ಎಕ್ಸ್ಪೆರಿಮೆಂಟ್ ಹೇಳ್ತೀನಿ. ಫ್ರಿಡ್ಜ್ ಅಲ್ಲಿ ಐಸ್ ಕ್ಯೂಬ್ ಇರುತ್ತೆ. ಆ ಐಸ್ ಕ್ಯೂಬ್ ನ ಹೊರಗೆ ತಂದು ಇಡ್ರಿ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಕರಗೋಗಿ ನೀರಾಗುತ್ತೆ. ಇವಾಗ ಕ್ವಶನ್ ಮಾಡಿ ಎಲ್ಲೋಯ್ತು ಐಸ್ ಕ್ಯೂಬ್ ಅಂತ.
ನಿಮಗೆ ಗೊತ್ತು ಐಸ್ ಕ್ಯೂಬ್ ಇತ್ತು, ಟೆಂಪರೇಚರ್ ಜಾಸ್ತಿ ಇದೆ ಹೊರಗಡೆ, ಅದು ಕರಗಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಬಂತು. ಓಕೆ, ಅದು ನೀರಾಯ್ತಲ್ಲ, ಈಗ ಅದನ್ನ ಹೀಟ್ ಮಾಡಿ, ಅದು 100 ಡಿಗ್ರಿ ಸೆಲ್ಸಿಯಸ್ ಆಗಿ ಬಾಯ್ಲ್ ಆಗಿ ಮೇಲೆ ಹೋಗಿ ಆವಿ ಆಗುತ್ತೆ. ಎಲ್ಲಿ ಹೋಯ್ತು ನೀರು? ಮಾಯ ಆಯ್ತಾ? ನೋ, ಮಾಯ ಆಗ್ಲಿಲ್ಲ. ಅದು ಎನ್ವೈರನ್ಮೆಂಟಲ್ ಹೋಯ್ತು ಮತ್ತು ಅಟ್ಮಾಸ್ಫಿಯರ್ ಅಲ್ಲಿ ಹೋಯ್ತು. ಆದ್ರೆ ಎಲ್ಲಿದೆ ಈಗ ತೋರ್ಸು, ಅದು ಪ್ರೂಫ್ ಎಲ್ಲಿ? ಈಗ ಇನ್ನೊಬ್ರು ಯಾರೋ ಬರ್ತಾರೆ, ಫ್ಯೂಚರ್ ಅಲ್ಲಿ ಬರ್ತಾರೆ, ನೀವು ನೋಡಿರ್ತೀರ ನೀರ್ನ, ಅವನಿಗೆ ಪ್ರೂಫ್ ಕೊಡ್ಬೇಕು ಎಲ್ಲಿ ಹೋಯ್ತು ನೀರು ಅಂತ. ಈಗ ಅವನು ನೋಡ್ತಾ ಇಲ್ಲ, ನೀವು ನೋಡ್ತಾ ಇಲ್ಲ, ಅಂದ್ರೆ ಇಲ್ಲಿ ನೀರು ಇಲ್ಲೇ ಇಲ್ವಾ? ಸೊ ಈ ತರ ಕ್ವಶನ್ಸ್ ಗಳು ಬಂದಾಗ ಆನ್ಸರ್ ಏನು ಅಂತಂದ್ರೆ, ಐಸ್ ಕ್ಯೂಬ್ ಅನ್ನೋದು ನಿಜ, ಅದು ಕರಗಿದ ನೀರಾಗಿದ್ದು ನಿಜ, ಆ ನೀರು ಆವಿಯಾಗಿದ್ದು ನಿಜ. ಎಲ್ಲಿ ಅಂತಂದ್ರೆ ನೀನು ಅದನ್ನ ಹೋಲ್ಡ್ ಮಾಡ್ತಾ ಇಲ್ಲ. ಇಲ್ಲಿ ಹೋಲ್ಡ್ ಮಾಡ್ತಾ ಇಲ್ಲ ಅನ್ನೋದು ಮೀನಿಂಗ್ ಏನು ಅಂತಂದ್ರೆ, ಅದು ಇದೆ ಅಂತ ನೀನು ನಂಬ್ತಾ ಇಲ್ಲ. ಯಾಕೆಂದ್ರೆ ನೀನು ಪ್ರೂಫ್ ಕೇಳ್ತಾ ಇದೀಯಾ. 3D ಜಗತ್ತಿನಲ್ಲಿ ಹೋಗಿ ಒಂದು ಫಾರ್ಮಿಂಗ್ ಇನ್ನೊಂದು ಫಾರ್ಮಿಂಗ್ ಹೋಗಿರೋದನ್ನ ನೀನು ನಂಬ್ತಾ ಇಲ್ಲ, ಪ್ರೂಫ್ ಕೇಳ್ತಾ ಇದೀಯ. ಆದ್ರೆ ನೀವು ಅದೇ ತರ ನೀವು ಅದೇ ಒಂದು ಎನರ್ಜಿಯಲ್ಲಿ ಇದ್ದಾಗ, ನೀರು ಎಲ್ಲೋ ಒಂದು ಕಡೆ ಇದೆ ಅಂತ ನಂಬಿದಾಗ, ಅದು ಎನ್ವೈರನ್ಮೆಂಟ್ ಅಲ್ಲಿ ಹೋಗಿರುತ್ತಲ್ಲ, ಒಂದ್ಸಲ ಅದು ಕಂಡೆನ್ಸ್ ಆಗಿ ಮೋಡಗಳು ಕರಗಿ ಮತ್ತೆ ಅದು ಜಲಚಕ್ರ ಅಂತ ಕರಿತೀವಲ್ಲ, ಅದು ವಾಪಸ್ ಬರುತ್ತೆ. ಇದೇ ತರ ಪಾಸ್ಟ್ ಮತ್ತೆ ಫ್ಯೂಚರ್ಗಳು. ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳು ಹೋಗ್ಬಿಟ್ಟಿದೆ ಅಂತೇಳಿ ನಾವು ಅಲ್ಲಿ ಆ ಕಾನ್ಶಿಯಸ್ ನ ಯೋಚನೆಗಳನ್ನ ಅಲ್ಲೇ ಬಿಟ್ಬಿಡ್ತೀವಿ. ಆದ್ರೆ ಯಾರು ಆ ಪಾಸ್ಟ್ ನಲ್ಲಿ ಒಂದ್ ಏನನ್ನ ಕನಸು ಕಂಡಿರ್ತಾರೆ, ಒಂದ್ ಏನನ್ನ ಇಮ್ಯಾಜಿನ್ ಮಾಡಿರ್ತಾರೆ ಅವ್ರ ಲೈಫ್ ಬಗ್ಗೆ, ಅದನ್ನ ಆಲ್ರೆಡಿ ನಡೆದಿದೆ, ಅಥವಾ ಅದು ಇವಾಗ ಕಾಣ್ತಾ ಇಲ್ಲ ಅಂದ್ರೂ ಕೂಡ ಮುಂದೆ ಯಾವ್ದೋ ಒಂದು ಫಾರ್ಮ್ ಅಲ್ಲಿ ಬರುತ್ತೆ ಅಂತ ಒಂದು ಹೋಲ್ಡ್ ಮಾಡ್ತಾರೆ, ಎನರ್ಜಿನ ಲಾಕ್ ಮಾಡ್ತಾರೆ. ಆ ಎನರ್ಜಿ ಕಾಣಿಸ್ಕೊಳ್ಳೇಬೇಕು. ಯಾಕೆಂದ್ರೆ ನೀವಿರೋದೇ ಆ ಚಾನಲ್ ಅಲ್ಲಿ, ನೀವಿರೋದೇ ಆ ಒಂದು ಎನರ್ಜಿ ಅನ್ನೋ ಒಂದು ಚಾನಲ್ ಅಲ್ಲಿ. ನಾ ಏನ್ ಹೇಳಿದೆ ಹಿಂದಿನ ವಿಡಿಯೋಗಳಲ್ಲಿ, ಒಂದು ಡ್ಯಾಮ್ ಅನ್ನೋದು ನಮ್ಮ ಒಂದು ಮೈಂಡ್ ಇದ್ದಂಗೆ. ಅಲ್ಲಿ ಗೇಟ್ ಇರುತ್ತೆ ಡ್ಯಾಮಿಗೆ. ಯಾವ ಗೇಟ್ ಅನ್ನು ಓಪನ್ ಮಾಡ್ತಿರೋ ಆ ಒಂದು ಗೇಟಿನ ಮೂಲಕ ನೀರು ಹರಿದು ಬರುತ್ತೆ. ಇಲ್ಲಿ ನೀರು ಅಂತಂದ್ರೆ ನಮ್ಮ ಫೀಲಿಂಗ್ಸ್ ಗಳು. ಇದೇ ತರ ಎನರ್ಜಿ ಕೂಡ. ಎನರ್ಜಿನ ಎಲ್ಲಿ ತನಕ ನೀವು ಡ್ಯಾಮ್ ತರ ಹೋಲ್ಡ್ ಮಾಡಿರ್ತೀರಾ, ನಿಮ್ಮ ಇಮ್ಯಾಜಿನೇಷನ್ ನಿಮ್ಮ ಡ್ರೀಮ್ಸ್ ಗಳನ್ನ ಮುಂದೆ ಏನಾಗ್ಬೇಕು ಅಂತ ಅದನ್ನ ಡ್ಯಾಮ್ ತರ ನೀವು ಹೋಲ್ಡ್ ಮಾಡಿರ್ತೀರಾ, ಅದೇ ಘಟನೆಗಳು ನೀವು ಎಷ್ಟು ಎನರ್ಜಿನ ನೀವು ಹೋಲ್ಡ್ ಮಾಡಿದ್ದೀರಿ ಅನ್ನೋ ಪ್ರಕಾರ ಯಾವ್ದಾದ್ರು ಒಂದು ಬೇರೆ ಫಾರ್ಮ್ ಅನ್ನ ತಗೊಂಡು ವಾಪಸ್ ಬರುತ್ತೆ. ಸೊ ಇದು ಒನ್ ಆಫ್ ದ ಸಿದ್ಧಾಂತಗಳು. ಇದು ನಾನು ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಈ ತರ ನಾನು ಅನಾಲಿಸಿಸ್ ಮಾಡಿದ್ದೇನೆ. ಆ ಒಂದು ನಡೆದಿರೋ ಘಟನೆಗಳನ್ನು ನೋಡಿದಾಗ ಅದು ಮೇ ಬಿ ನನ್ನ ಕಾನ್ಶಿಯಸ್ ಮೈಂಡ್ ಹೋಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತಿರ್ಬೋದು. ಅದೇ ಒಂದು ಘಟನೆ ಈ ಒಂದು ಎಕ್ಸಾಮ್ ಅಲ್ಲಿ ಬರೋ ತರ ಯೂನಿವರ್ಸ್ ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ನೀವೇನು ಮಾಡೋದ್ ಬೇಕಾಗಿಲ್ಲ. ಆ ಒಂದು ಎನರ್ಜಿ ಸ್ಟೇಟ್ ಅಲ್ಲಿ, ಅದೇ ಒಂದು ಇಮ್ಯಾಜಿನೇಷನ್ ಅಲ್ಲಿ ಅದು ಒಂದು ಆಗಿದ್ರೆ ಹೆಂಗೆ ಅಂತ ಅದೇ ಒಂದು ಸ್ಟೇಟ್ ಅಲ್ಲಿ ಇದ್ರೆ ಯೂನಿವರ್ಸ್ ಆಟೋಮೆಟಿಕಲಿ ಡೊಮೈನ್ಗಳು ಅಂತ ಕರಿತೀವಲ್ಲ, ಆ ಎನರ್ಜಿಗಳನ್ನ ಆಟೋಮೆಟಿಕಲಿ ನಿಮ್ಮ ಲೈಫ್ ಅಲ್ಲಿ ಕಾಣಿಸ್ಕೊಳಂಗೆ, ನಿಮ್ಮ ಲೈಫ್ ಅಲ್ಲಿ ಅದು ಘಟನೆ ಆಗಂಗೆ ಅಥವಾ ಈ 3D ರಿಯಾಲಿಟಿಯಲ್ಲಿ ಬರಂಗೆ ಮಾಡುತ್ತೆ ಅಂತ ಈ ಒಂದು ತರ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಮತ್ತು ನಾ ಏನೇ ಅನಾಲಿಸಿಸ್ ಮಾಡಿದ್ರು ಕೂಡ ಇದಕ್ಕೆ ಯಾವುದೇ ಮ್ಯಾಥಮೆಟಿಕಲ್ ಪ್ರೂಫ್ ಇಲ್ಲ, ಮತ್ತೆ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಆದರೆ ಇದನ್ನ ಇಲ್ಲ ಅಂತ ಅಂದ ತಕ್ಷಣ ಇಲ್ಲಿಗೆ ಕಡೆಗಣಿಸಬಹುದು ನೀವು, ಆದ್ರೆ ನಾನು ಕಡೆಗಣಿಸಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ಎರಡು ಮೀನಿಂಗ್. ಇಲ್ಲ ಅದನ್ನ ಯಾರಾದ್ರೂ ಗೊತ್ತು ಮಾಡಬೇಕು, ಇಲ್ಲ ಅದು ಈ ಕ್ಷಣಕ್ಕೆ ಗೊತ್ತಿಲ್ಲ ಅಂತ. ಸೊ ಆದ್ದರಿಂದ ಈ ಒಂದು ಹಿಂದೆ ಮುಂದೆ ಇವಾಗ ಅನ್ನೋದು ಎಲ್ಲ ನಮ್ಮ ತಲೆಯಲ್ಲೇ ಇರೋದರ ಮೂಲಕ ನಾವು ಈ ಪಾಸ್ಟ್ ಘಟನೆಗಳು ಅಥವಾ ಫ್ಯೂಚರ್ ಅಲ್ಲಿ ಈಗಲ್ಲಿ ಏನ್ ನಡೀತಾ ಇದೆ ಅನ್ನೋ ಆ ತರ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಮೀನಿಂಗ್ ಇಲ್ಲ. ಆದ್ರೆ ಇಲ್ಲಿ ಯಾವ್ದಕ್ಕೆ ತಲೆ ಕೆಡಿಸ್ಕೋಬೇಕು ಅಂತಂದ್ರೆ, ನಿಮ್ಮ ಕನಸುಗಳೇನು, ನಿಮ್ಮ ಇಮ್ಯಾಜಿನೇಷನ್ ಏನಿದೆ, ಅದು ಏನು ಒಂದು ಆಗಬೇಕು ಅಂತ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಬಯಸ್ತಾ ಇದೆ, ಅದೇ ಒಂದು ಚಾನಲ್ ಅಲ್ಲಿ ಇರೋದರ ಮೂಲಕ, ಅದು ಆಲ್ರೆಡಿ ನಡೆದಿದೆ ಅನ್ನುವ ಘಟನೆಗಳ ಮೂಲಕ ನೀವು ಅದೇ ಒಂದು ಸ್ಟೇಟ್ ಅಲ್ಲಿ ಇದ್ರೆ, ಆ ಒಂದು ಬೀಯಿಂಗ್ ಸ್ಟೇಟ್ ಅಂತ ಕರಿತೀವಲ್ಲ, ಆ ಸ್ಟೇಟ್ ಅಲ್ಲಿ ಇದ್ರೆ ಮುಂದೆ ನಡೆಯೋ ಘಟನೆಗಳು ಮತ್ತೆ ನಿಮಗೆ ಈ ಕರೆಂಟ್ ಅಲ್ಲಿ ಏನ್ ಎನರ್ಜಿ ಕೊಡ್ತಾ ಇದೀರಾ ಅದಕ್ಕೂ ರಿಲೇಟ್ ಆಗಂಗೆ ಘಟನೆಗಳನ್ನ ನೀವೇನು ಮಾಡೋದಕ್ಕಿಲ್ಲ, ಯೂನಿವರ್ಸೇ ನಿಮಗೆ ತರಂಗೆ ಮಾಡುತ್ತೆ. ಮೇ ಬಿ ನನ್ನ ಲೈಫ್ ಅಲ್ಲಿ ಈ ಒಂದು ಎಕ್ಸಾಮಿನ ಘಟನೆ ಮತ್ತೆ ಈ ಮೈಕ್ರೋವೇವ್ನ ಘಟನೆ ಒನ್ ಆಫ್ ದ ವೇಸ್ ಇರಬಹುದು. ಈ ಒಂದು ವಿಚಾರನ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ನನಗೆ ಅನಿಸ್ತು, ಅದಕ್ಕೆ ಇದರಲ್ಲಿ ಪ್ರಸ್ತಾಪ ಮಾಡಿದೆ. ನೀವು ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.